ಡಿಯರ್ ಸ್ಟೂಡೆಂಟ್ಸ್, ಈಗ ಆಲ್ರೆಡಿ ನಾವು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಅನ್ನ ಕ್ವೆಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಾ ಇದೀವಿ. ಅದರಲ್ಲಿ ಫಸ್ಟ್ ಪಾರ್ಟ್ ಬಂದು ಚೂಸ್ ದ ಕರೆಕ್ಟ್ ಆನ್ಸರ್ ಅಂಡ್ ಸೆಕೆಂಡ್ ಪಾರ್ಟ್ ಬಂದು 1 ಮಾರ್ಕ್ ಕ್ವೆಶನ್ ನ ಸಾಲ್ವ್ ಮಾಡಿದೀವಿ. ಸೊ ಈಗ ಥರ್ಡ್ ಪಾರ್ಟ್ ಅಲ್ಲಿ ಏನಪ್ಪಾ ಅಂತಂದ್ರೆ 2 ಮಾರ್ಕ್ಸ್ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸಿ ಅದರಲ್ಲಿ ಫಸ್ಟ್ ಕ್ವೆಶನ್ ಎಕ್ಸ್ಪ್ರೆಸ್ 0.3 ಬಾರ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ಯರ್ ಪಿ ಅಂಡ್ ಕ್ಯೂ ಆರ್ ಕೋಪ್ರೈಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಏನು 0.3 ಬಾರ್ ಅಂತಂದ್ರೆ ದಟ್ 3 ವಿಲ್ ಬಿ ರಿಪೀಟಿಂಗ್ ಅಂತ 0.3333 ಅಂತ ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಈ ನಂಬರ್ ಡೆಸಿಮಲ್ ಫಾರ್ಮ್ ಅಲ್ಲಿ ಇದೆ. ಸೊ ಈ ಡೆಸಿಮಲ್ ಫಾರ್ಮ್ ಅನ್ನ ಪಿ ಬೈ ಕ್ಯೂ ಫಾರ್ಮ್ ಮಾಡಬೇಕು. ಪಿ ಬೈ ಕ್ಯೂ ಅಂತ ಹೇಳಿದ್ರೆ ದಟ್ ಇಸ್ ರ್ಯಾಷನಲ್ ಫಾರ್ಮ್, ಅದಕ್ಕೆ ಕನ್ವರ್ಟ್ ಮಾಡ್ಬೇಕಾಗತ್ತೆ. ಅಂಡ್ ಹಿಯರ್ ಪಿ ಅಂಡ್ ಕ್ಯೂ ಆರ್ ಕೋಪ್ರೈಮ್ ಅಂತ ಹೇಳ್ತಾ ಇದಾರೆ. ಪಿ ಮತ್ತೆ ಕ್ಯೂ ಅನ್ನೋ ಎರಡು ನಂಬರ್ಗಳು ಕೋಪ್ರೈಮ್ ನಂಬರ್ಗಳಾಗಿರುತ್ತೆ. ಏನು ಕೋಪ್ರೈಮ್ ಅಂತ ಹೇಳಿದ್ರೆ ಅಂದ್ರೆ see which numbers do not have a common factor except 1 ಅನ್ನ ಬಿಟ್ಟು ಬೇರೆ ಯಾವುದೇ ಕಾಮನ್ ಫ್ಯಾಕ್ಟರ್ ಇಲ್ಲದೆ ಇರುವಂತಹ ಪೇರ್ ಆಫ್ ನಂಬರ್ಸ್ ಗೆ ನಾವು ಏನಂತ ಕರಿತೀವಿ ಅಂದ್ರೆ ಕೋಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ ಇದನ್ನ ಯಾವ ರೀತಿ ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಬರೆಯೋದು, ರ್ಯಾಷನಲ್ ಫಾರ್ಮ್ ಅಲ್ಲಿ ಬರೆಯೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಇದನ್ನ ಎಕ್ಸ್ ಅಂತ ತಗೊಳ್ಳೋಣ. ಎಕ್ಸ್ ಇಸ್ ಈಕ್ವಲ್ಸ್ ಟು 0.3 ಬಾರ್ ಅಂತ. ಸೊ ಅದನ್ನ x is equals to we can write 3333 ಅಂತ ಕೂಡ ಬರಿಬಹುದು. ದಿಸ್ ಇಸ್ ಈಕ್ವೇಶನ್ ನಂಬರ್ 1 ಅಂತ ತಗೋತೀನಿ. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ, ಈಕ್ವೇಶನ್ 1 ಗೆ 10 ಅನ್ನ ಮಲ್ಟಿಪ್ಲೈ ಮಾಡ್ತೀವಿ. ಸಿ ಮಲ್ಟಿಪ್ಲೈ 10 ಆನ್ ಬೋತ್ ಸೈಡ್ಸ್. ಎರಡೂ ಕಡೆ 10 ಅನ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ 10 ಇಂಟು ಎಕ್ಸ್ ಏನಾಗತ್ತೆ, 10x ಆಗತ್ತೆ. ಸೊ 10 ಇಂಟು 0.333 ಅಂತ ಅನ್ನೋದಾದ್ರೆ ಅದಕ್ಕೆ 10 ಅನ್ನ ಮಲ್ಟಿಪ್ಲೈ ಮಾಡಿದಾಗ 10 ಅಲ್ಲಿ ಎಷ್ಟು 0 ಇದೆ, 1 0 ಇದೆ. 1 0 ಇರೋದ್ರಿಂದ ಈ ನಂಬರು 1 ನಂಬರ್ ಇಂದ ಮುಂದಕ್ಕೆ ಫ್ರಂಟ್ ಅಂತಂದ್ರೆ ರೈಟ್ ಸೈಡ್ಗೆ ಏನಾಗತ್ತೆ, ಈ ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಆಗತ್ತೆ. ಅದೇ 10 ಇಂದ ಈ ನಂಬರ್ ಅನ್ನ ಡಿವೈಡ್ ಮಾಡ್ತೀವಿ ಅಂತಂದ್ರೆ ಸೊ 1 ನಂಬರ್ ಇಂದ ಹಿಂದಕ್ಕೆ ಅಂದ್ರೆ ಲೆಫ್ಟ್ ಗೆ ಏನಾಗುತ್ತೆ, ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಆಗತ್ತೆ. ಈಗ ನಾವು ಮಲ್ಟಿಪ್ಲೈ ಮಾಡ್ತಾ ಇರೋದು 10 ಇಂದ, ಹಾಗಾಗಿ ಡೆಸಿಮಲ್ ಪಾಯಿಂಟ್ ರೈಟ್ ಗೆ 1 ನಂಬರ್ ಇಂದ ಮುಂದಕ್ಕೆ ಶಿಫ್ಟ್ ಆಗ್ತಾ ಇದೆ. ಅದೇನಾಯ್ತು 3.3333 ಆಗ್ತಾ ಇದೆ. ಸೊ ಡಾಟ್ ಡಾಟ್ ಅಂತ ಯಾಕೆ ಬರೀತಾ ಇದೀವಿ ಅಂತ ನಿಮ್ಗೆ ಗೊತ್ತು, ಆ ನಂಬರ್ ಹಾಗೆ ರಿಪೀಟ್ ಆಗ್ತಾ ಇರುತ್ತೆ. ದಿಸ್ ಇಸ್ ಈಕ್ವೇಶನ್ ನಂಬರ್ 2. ಸೊ ಈಗೇನ್ ಮಾಡೋಣ, ಸಬ್ಟ್ರಾಕ್ಟ್ ಈಕ್ವೇಶನ್ 1 ಫ್ರಮ್ 2. 2ರಿಂದ 1 ಅನ್ನ ಸಬ್ಟ್ರಾಕ್ಟ್ ಮಾಡೋಣ. ಸಿ ಸಬ್ಟ್ರಾಕ್ಟ್ ಈಕ್ವೇಶನ್ 1 ಫ್ರಮ್ 2. 2ರಿಂದ 1 ಅನ್ನ ಸಬ್ಟ್ರಾಕ್ಟ್ ಮಾಡ್ತಾ ಇದೀವಿ. ಈಗ ಬರ್ಕೊಳ್ಳೋಣ. ಎಲ್ ಎಚ್ ಎಸ್ ಸಬ್ಟ್ರಾಕ್ಟ್ ಮಾಡೋಣ, ಆರ್ ಎಚ್ ಎಸ್ ವಿತ್ ಆರ್ ಎಚ್ ಎಸ್ ನ ಸಬ್ಟ್ರಾಕ್ಟ್ ಮಾಡೋಣ. ಸೊ 10x ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3.3333 ಡಾಟ್ 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 ಹಾಗೆ ಇದೆ. ಸೊ ಮೈನಸ್ 0.3333 ಡಾಟ್ ಡಾಟ್ ಹಾಗೆ ಇದೆ. ಸೊ ಇಲ್ಲಿ ಸಬ್ಟ್ರಾಕ್ಷನ್ ಮಾಡೋಣ. 10x ಮೈನಸ್ ಎಕ್ಸ್ ಅಂತ ಅಂದ್ರೆ 1x ಅಂತ ಅರ್ಥ. 10x ಅಲ್ಲಿ 1x ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ವಿಲ್ ಗೆಟ್ ಇಟ್ 9x ಇಸ್ ಈಕ್ವಲ್ಸ್ ಟು. ಸೊ ಇದನ್ನ ಸಬ್ಟ್ರಾಕ್ಟ್ ಹೇಗೆ ಮಾಡೋದು ಅಂದ್ರೆ 3.3333 ಇದೆ, ಡಾಟ್ ಡಾಟ್ ಹಾಗೆ ಇದೆ. ಸೊ ಇದು 0.3333 ಅಂತ ಇದೆ. ಸೊ ಈಗ ಸಬ್ಟ್ರಾಕ್ಷನ್ ಅಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ 3 ಮೈನಸ್ 3 0, 3 ಮೈನಸ್ 3 0, 3 ಮೈನಸ್ 3 0, 3 ಮೈನಸ್ 3 0, 3 ಮೈನಸ್ 0 ಈಸ್ 3. ನೋಡಿ ಈಗ ಏನಾಯ್ತು, ಇಲ್ಲೂ ಕೂಡ 0ಗಳು ಹಾಗೆ ಕಂಟಿನ್ಯೂ ಆಗ್ತವೆ. ಸೊ ಹಂಗಾಗಿ ಇಲ್ಲಿ ಏನಾಯ್ತು, ವ್ಯಾಲ್ಯೂ 3 ಆಗಿದೆ. ಸೊ ದಟ್ ಈಸ್ ಈಕ್ವಲ್ಸ್ ಟು 3. ಸಿ ನಮಗ್ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ. ಎಕ್ಸ್ ನ ಇಲ್ಲೇ ಬಿಟ್ಟು 3 ಇದು 9x ಅಂದ್ರೆ 9 ಇಂಟು ಎಕ್ಸ್ ಅಂತ 9 ವಿತ್ ಮಲ್ಟಿಪ್ಲಿಕೇಶನ್ ಫಾರ್ಮ್ ಅಲ್ಲಿ ಇತ್ತು ಅಂದ್ರೆ ಅದು ಡಿವಿಷನ್ ಫಾರ್ಮ್ಗೆ ಹೋಗುತ್ತೆ. ಈಕ್ವಲ್ಸ್ ಇಂದ ಆ ಕಡೆ ತಗೊಂಡಾಗ ಅದು ಡಿವಿಷನ್ ಆಗುತ್ತೆ, ಡಿವೈಡ್ ಬೈ 9. See this is what 3 1s are 3, 3 3s are 9. See x is equals to 1 by 3. ನೋಡಿ ಇದು ಈಗ ಯಾವ ಫಾರ್ಮ್ ಅಲ್ಲಿ ಇದೆ, ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಇದೆ, ಅಂದ್ರೆ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಇದೆ, ಅಂದ್ರೆ ರ್ಯಾಷನಲ್ ನಂಬರ್ ಅಲ್ಲಿ ಇದೆ. ಸೊ ಹಾಗಾಗಿ 0.3 ಅನ್ನ
ಯಾವ ರೀತಿ p/q ಫಾರ್ಮ್ ಬರಿಬಹುದು ಅಂದ್ರೆ 1/3 ಅಂತ ಬರಿಬಹುದಾಗತ್ತೆ. ಓಕೆ, ಈಗ ಕ್ವೆಶನ್ ನಂಬರ್ 17 ಅಲ್ಲೇ ಆರ್ ಅಂತ ಹೇಳಿ ಮತ್ತೊಂದು ಕ್ವೆಶನ್ ಅನ್ನ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂತಂದ್ರೆ ವಿಜುವಲೈಸ್ 4.263 ಆನ್ ದ ನಂಬರ್ ಲೈನ್ ಯೂಸಿಂಗ್ ಸಕ್ಸೆಸಿವ್ ಮ್ಯಾಗ್ನಿಫಿಕೇಶನ್ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಮ್ಯಾಗ್ನಿಫಿಕೇಶನ್ ಗ್ಲಾಸ್ ನಿಮ್ಗೆ ಗೊತ್ತಿದೆ, ದೊಡ್ಡದ್ ಮಾಡ್ತಾ ಮಾಡ್ತಾ ನಂಬರ್ ಅನ್ನ ಅಥವಾ ವಸ್ತುವನ್ನ ದೊಡ್ಡದಾಗಿ ನೋಡ್ಬೇಕಾದ್ರೆ ಮ್ಯಾಗ್ನಿಫೈ ಗ್ಲಾಸ್ ಅಲ್ಲಿ ನೋಡ್ತೀರಾ ಅಲ್ವಾ, ಅದೇ ತರ ಈ ನಂಬರ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ 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 ನಾವು 4.263 ಅನ್ನ ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಎಲ್ಲಿ? ನಂಬರ್ ಲೈನ್ ಒಳಗಡೆ. ನೀವು ಇದುವರೆಗೂ ನಂಬರ್ ಲೈನ್ ಅನ್ನ ಹೇಗ್ ನೋಡಿರ್ತೀರಾ, 1 2 3 4 ಈ ರೀತಿ ನೋಡ್ತಿರ್ತೀರಾ. ಬಟ್ ಅದ್ರೊಳಗಡೆ ಕೂಡ 1.1 1.3 1.223 ಈ ರೀತಿ ಡೆಸಿಮಲ್ ನಂಬರ್ಸ್ ನ ಕೂಡ ವಿಜುವಲೈಸ್ ಮಾಡ್ಬೋದು, ನೋಡ್ಬೋದು. ಹೇಗೆ ಅಂತ ಮಾಡ್ತಾ ಹೋಗೋಣ. ಸೊ ನೀವು ಒಂದ್ ಸ್ಕೇಲು ಮತ್ತೆ ಒಂದ್ ಪೆನ್ಸಿಲ್ ಅನ್ನ ತಗೊಂಡ್ ಮಾಡ್ಕೊಳ್ಳಿ. ಸೊ 1 ಸೆಂಟಿಮೀಟರ್ಗೆ ಒಂದೊಂದು ಡಿಸ್ಟೆನ್ಸ್ ಅನ್ನ ತಗೊಳ್ಳಿ. ನಾನು ಈಗ 4.263 ಇರೋದ್ರಿಂದ ಈ 4.263 ಅನ್ನೋ ನಂಬರ್ ಯಾವ ಎರಡು ನಂಬರ್ಗಳ ಮಧ್ಯ ಬರುತ್ತೆ? ಸಿ ದಿಸ್ ನಂಬರ್ ಕಮ್ಸ್ ಇನ್ ಬಿಟ್ವೀನ್ 4 and 5 ಅಲ್ವಾ, 4 ಮತ್ತೆ 5. ಯಾಕೆಂದ್ರೆ ದಿಸ್ ಇಸ್ ಮೋರ್ ದ್ಯಾನ್ 4 ಗಿಂತ ಜಾಸ್ತಿ ಇದೆ ನಂಬರು, 5 ಗಿಂತ ಕಡಿಮೆ ಇದೆ. ಹಾಗಾಗಿ ಈ 4.263 ಅನ್ನೋ ನಂಬರು 4 ಮತ್ತೆ 5 ಗಳ ಮಧ್ಯ ಬರುತ್ತೆ. ಹಾಗಾಗಿ ನಾನೇನ್ ಮಾಡ್ತೀನಿ, ಫಸ್ಟ್ 4 ಬರ್ಕೋತೀನಿ ಇಲ್ಲಿ. ಫೈನಲ್ ಆಗಿ ಲಾಸ್ಟ್ ಗೆ 5 ನ ಬರ್ಕೋತಾ ಇದ್ದೀನಿ. ಈ 4 ಮತ್ತೆ 5 ಗಳ ಮಧ್ಯ ನಾನೇನ್ ಮಾಡ್ತೀನಿ, 10 ಡಿವಿಷನ್ಸ್ ನ ಮಾಡ್ಕೋತಾ ಇದ್ದೀನಿ. 1 2 3 4 5 6 7 8 9 ಬಿಕಾಸ್ 10 ಅಲ್ಲೇ ಇದೆ. ಸೊ ಇದೇನಾಗತ್ತೆ, 4.4 ಆದ್ಮೇಲೆ 4 ಮತ್ತೆ 5 ಮಧ್ಯ ಡೆಸಿಮಲ್ಸ್ ಹೇಗ್ ತಗೋಬೇಕು ಅಂತಂದ್ರೆ ನೆಕ್ಸ್ಟ್ 4.1 ಬರುತ್ತೆ. ಕರೆಕ್ಟ್ ಅಲ್ವಾ? 4.1, ದಿಸ್ ಇಸ್ 4.2, 4.3, 4.4, 4.5, 4.6, 4.7, 4.8 and finally 4.9. 4.9 ಆದ್ಮೇಲೆ ಬರೋ ನಂಬರ್ ಯಾವುದು? 5 ಆಗಿರುತ್ತೆ. ಸೊ ನಾನೀಗ ಐಡೆಂಟಿಫೈ ಮಾಡ್ಬೇಕಾಗಿರೋದು 4.263. 4.2 ನಾವಿಲ್ಲಿ ನೋಡ್ಬೋದು. 6 ಅಂದ್ರೆ ಯಾವೆರಡು ನಂಬರ್ ಮಧ್ಯ ಬರುತ್ತೆ? ಎಸ್, ಎಕ್ಸಾಕ್ಟ್ಲಿ ಇನ್ ಬಿಟ್ವೀನ್ ದೀಸ್ ಟು ನಂಬರ್ಸ್. ಯಾವ ಎರಡು ನಂಬರ್ಗಳ ಮಧ್ಯೆ ಬರ್ತಾ ಇದೆ? 4.2 ಮತ್ತೆ 4.3 ಈ ಎರಡು ನಂಬರ್ಗಳ ಮಧ್ಯೆ 4.26 ಸಿಗುತ್ತೆ ನಿಮ್ಗೆ. ಫಸ್ಟ್ ಅದನ್ನ ಐಡೆಂಟಿಫೈ ಮಾಡೋಣ, ಆಮೇಲೆ 4.263 ಅನ್ನ ಐಡೆಂಟಿಫೈ ಮಾಡೋಣ. ಅಗೇನ್ ವಿ ಹ್ಯಾವ್ ಟು ರೈಟ್ ಒನ್ ಮೋರ್ ನಂಬರ್ ಲೈನ್. ಆ ನಂಬರ್ ಲೈನ್ ಅಲ್ಲೂ ಕೂಡ ಏನ್ ಮಾಡ್ತಾ ಇದ್ದೀನಿ, ಫಸ್ಟ್ ಗೆ 4.2 ನ ಈ ಕಡೆ ಬರ್ಕೋತೀನಿ, ಈ ಕಡೆ 4.3 ಅನ್ನ ಬರ್ಕೋತೀನಿ. ಅಗೇನ್ ನಾನು ಇದನ್ನ ಡಿವಿಷನ್ ಮಾಡ್ತಾ ಹೋಗ್ತೀನಿ. ನೀವು ಆದಷ್ಟು ಸ್ಕೇಲು ಪೆನ್ಸಿಲ್ ಅನ್ನ ಇಟ್ಕೊಂಡು 1 ಸೆಂಟಿಮೀಟರ್ಗೆ ಒಂದೊಂದು ಡಿಸ್ಟೆನ್ಸ್ ಅಂತ ಇಟ್ಕೋತಾ ಬನ್ನಿ, ಆಗ ನಿಮ್ಗೆ ನೀಟಾಗಿ ಕಾಣಿಸುತ್ತೆ. ಸೊ ಈಗ 4.2 ವಾಟ್ ಇಸ್ ಇನ್ ಬಿಟ್ವೀನ್ 4.2 ಅಂಡ್ 4.3 ಇದನ್ನ ನೋಡಿದ್ರೆ ನಿಮ್ಗೆ ಇಮಿಡಿಯೇಟ್ ನಂಬರ್ ಅಲ್ವಾ ಅಂತಂದ್ರೆ, ಸೊ ಡೆಸಿಮಲ್ ಅಲ್ಲಿ ಏನಾಗುತ್ತೆ, ಇದಾದ್ಮೇಲೆ ನೆಕ್ಸ್ಟ್ ನಂಬರ್ ಏನಾಗಿರತ್ತಪ್ಪ ಅಂತಂದ್ರೆ 4.21 ನೋಡಿ. 4.21, ದಿಸ್ ಇಸ್ 4.22, 4.23, 4.24, 4.25 and 4.26 and 4.27, 4.28, 4.29 ಆದ್ಮೇಲೆ ಏನಾಗುತ್ತೆ, 4.3 ಬರುತ್ತೆ. ಈಗ ನೋಡಿ, ಇಲ್ಲಿ ನಾವು ಐಡೆಂಟಿಫೈ ಮಾಡ್ಬೇಕಾಗಿರೋದು 4.263 ಅನ್ನ. ಸೊ 4.26 ಎಲ್ಲಾದ್ರೂ ಕಾಣಿಸ್ತದೆ? ಎಸ್, ಎಕ್ಸಾಕ್ಟ್ಲಿ ಇಲ್ಲೇನಾಗಿದೆ, 4.26 ಮತ್ತೆ 4.267 ಗಳ ಮಧ್ಯೆ 4.263 ಬರೋದ್ರಿಂದ ನಾವು ಇಲ್ಲಿ ವಿಜುವಲೈಸ್ ಮಾಡೋಣ. ಇದನ್ನ ಇನ್ನ ದೊಡ್ಡದಾಗಿ ಮಾಡ್ತಾ ಹೋಗೋಣ ಈ ನಂಬರ್ ಅನ್ನ. ಸೊ ಏನಾಯ್ತು ನೋಡಿ, ಇದು ಇಲ್ಲಿದೆ, ಈ ನಂಬರು ಇಲ್ಲಿದೆ ಅಲ್ವಾ. ಸೊ ಈಗ ಈ ನಂಬರ್ ನಾನು ಇಲ್ಲಿ ತಗೋತೀನಿ, ಸೆಕೆಂಡ್ ನಂಬರ್ ಅನ್ನ ಫೈನಲ್ ಲಾಸ್ಟ್ ಗೆ ತಗೋತೀನಿ. ಅಗೇನ್ ವಿ ಹ್ಯಾವ್ ಟು ರೈಟ್ ಒನ್ ಮೋರ್ ನಂಬರ್ ಲೈನ್. ಫಸ್ಟ್ ನಂಬರ್ 4.26, ಇಲ್ಲಿ ಕೊನೆಯಲ್ಲಿ ಲಾಸ್ಟ್ ಅಲ್ಲಿ ಬರೋಂತ ನಂಬರ್ 4.27. ಅಗೇನ್ ವಿ ಹ್ಯಾವ್ ಟು ಡಿವೈಡ್ ಇಟ್ ಟು 10. 1 2 4 5 6 7 8 9 ಬಿಕಾಸ್ 10th ಡಿವಿಷನ್ ಅಲ್ಲೇ ಇದೆ. ಹಾಗಾಗಿ ಸೊ ಇದೇನಾಗುತ್ತೆ, 4.26 ಆದ್ಮೇಲೆ ನಿಮ್ಗೆ ಸಿಗೋ ನೆಕ್ಸ್ಟ್ ನಂಬರ್ 4.26
1 exactly correct. 4.262, 4.263, 4.264, 4.265, 4.266, 4.267, so 4.268, then finally 4.269. ಅದಷ್ಟು ಸ್ವಲ್ಪ ಬಿಡ್ಬಿಡಿಯಾಗಿ ಕಾಣೋ ತರ ನೀಟಾಗಿ ಬರ್ಕೊಳ್ಳಿ. ಸಿ ಈಗ ನಮಗ್ ಬೇಕಾಗಿರೋ ನಂಬರ್ ಈ ನಂಬರ್ ಲೈನ್ ಮೇಲೆ ಇದೆಯಾ? ಎಸ್ ಎಕ್ಸಾಕ್ಟ್ಲಿ ಇದೆ, 4.263. ದಿಸ್ ಇಸ್ ಆರ್ ರಿಕ್ವೈರ್ಡ್ ನಂಬರ್. ನಮಗೆ ಈ ನಂಬರ್ ಬೇಕಾಗಿತ್ತು. ಇದನ್ನ ನಾವೇನ್ ಮಾಡಿದ್ವಿ, ಈಗ ನಂಬರ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ 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 ನಂಬರ್ ಲೈನ್ ಮೇಲೆ ವಿಜುವಲೈಸ್ ಏನು ಮ್ಯಾಗ್ನಿಫೈ ಮಾಡ್ತಾ ದೊಡ್ಡದ್ ಮಾಡ್ತಾ ಮಾಡ್ತಾ ಏನ್ ಮಾಡಿದ್ವಿ, ಅವ್ರು ಏನ್ ಕೇಳಿದಾರೆ ಆ ನಂಬರ್ ಅನ್ನ ನಂಬರ್ ಲೈನ್ ಮೇಲೆ ಐಡೆಂಟಿಫೈ ಮಾಡಿದೀವಿ. ನೆಕ್ಸ್ಟ್ ಕ್ವೆಶನ್ ಏನಪ್ಪಾ ಅಂದ್ರೆ, ಇನ್ ದ ಗಿವನ್ ಫಿಗರ್ ABCD is a parallelogram. ABCD ಅಂತ ನಿಮ್ಗೊಂದು ಡಯಾಗ್ರಾಮ್ ಕಾಣಿಸ್ತಾ ಇದೆಯಲ್ಲ, ಇದನ್ನ ಒಂದು ಪ್ಯಾರಲೋಗ್ರಾಮ್ ಆಗಿದೆ. ಈ ಪ್ಯಾರಲೋಗ್ರಾಮ್ ಅಲ್ಲಿ AE is ನೋಡಿ, AE is perpendicular to DC ಅಂತಂದ್ರೆ ಈ ಪ್ಯಾರಲೋಗ್ರಾಮಿನ ಹೈಟ್ ಆಗಿರುತ್ತೆ. ಇದು AE ಅನ್ನೋದು ಹೈಟ್, ಬಿಕಾಸ್ ದಟ್ ಇಸ್ ಇನ್ ದ ಫಾರ್ಮ್ ಆಫ್ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ AE is perpendicular to DC. ಹಾಗಾಗಿ AE is height of that parallelogram ಅಂತ. ಹಾಗೇನೆ CF is also perpendicular to AD. CF ಅನ್ನೋ ಲೈನ್ ಈ ಕಡೆಯಿಂದ ಪ್ಯಾರಲೋಗ್ರಾಮ್ ನ ಈ ಕಡೆ ಇನ್ನೆರಡು ಪ್ಯಾರಲಲ್ ಸೈಡ್ಸ್ ನ ನೋಡಿದಾಗ ಆ ಸೈಡ್ ಗೆ ಒಂದು ಮತ್ತೊಂದು ಪರ್ಪೆಂಡಿಕ್ಯುಲರ್ ಅನ್ನ ಡ್ರಾ ಮಾಡಿದ್ದಾರೆ CF ಅಂತ. ಸೊ ಅದು ಯಾವ ಬೇಸಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತಂದ್ರೆ AD ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಹಾಗಾಗಿ ಯಾವ್ಯಾವ ಲೆಂತ್ ಎಷ್ಟೆಷ್ಟಿದೆ ಅಂತ ಕೊಡ್ತಾ ಇದ್ದಾರೆ. AB is 16 centimeter. This is 16 centimeter and AE is 8 centimeter. AE ಅಂದ್ರೆ ಯಾವ್ದು ಈ ಪರ್ಪೆಂಡಿಕ್ಯುಲರ್ ಲೈನ್ ಇದೆನೋ ಅದರ ಒಂದು ಲೆಂತ್ 8 centimeter ಇದೆ. ಅಂಡ್ CF ಒನ್ ಮೋರ್ ಪರ್ಪೆಂಡಿಕ್ಯುಲರ್ ಲೈನ್ ಇದೆಯಲ್ಲ, ಸೊ ಅದರ ಉದ್ದ ಅದರ ಲೆಂತ್ 10 centimeter ಇದೆ. ಹಾಗೆ ಫೈಂಡ್ AD ಅಂತ ಹೇಳ್ತಾ ಇದ್ದಾರೆ. AD ಅಂದ್ರೆ ಈ ಲೆಂತ್ ನ ನಾವು ಫೈಂಡ್ ಔಟ್ ಮಾಡಬೇಕು. ನಿಮ್ಗೆ ಗೊತ್ತಿದೆ ವಾಟ್ ಇಸ್ ಏರಿಯಾ ಆಫ್ ಎ ಪ್ಯಾರಲೋಗ್ರಾಮ್ ಅಂತ. ವಾಟ್ ಇಸ್ ಏರಿಯಾ ಆಫ್ ಎ ಪ್ಯಾರಲೋಗ್ರಾಮ್? ಎಸ್ ಡೆಫಿನೆಟ್ಲಿ ಬೇಸ್ ಇಂಟು ಹೈಟ್. ಏರಿಯಾ ಆಫ್ ಎ ಪ್ಯಾರಲೋಗ್ರಾಮ್ ಇಸ್ ಬೇಸ್ ಇಂಟು ಹೈಟ್. ನೋಡಿ, ಈಗ DC ಯನ್ನ ಬೇಸ್ ಆಗಿ ಕನ್ಸಿಡರ್ ಮಾಡಿದ್ರೆ AE ಇಸ್ ಹೈಟ್ ಅಂಡ್ AD ಯನ್ನ ಬೇಸ್ ಆಗಿ ಕನ್ಸಿಡರ್ ಮಾಡಿದ್ರೆ CF ಇಸ್ ಹೈಟ್. ನೋಡಿ, ಇದನ್ನ ಬೇಸ್ ಆಗಿ ತಗೋತೀರಾ ಅಂತಂದ್ರೆ AB is equals to DC. ನಿಮ್ಗೆ ಗೊತ್ತಿದೆ ಇದು ಕೂಡ 16 centimeter ಆಗುತ್ತೆ, ಬಿಕಾಸ್ ಬೋತ್ ಆರ್ ಈಕ್ವಲ್ ಅಂಡ್ ಪ್ಯಾರಲಲ್ ಅಂತ. ಪ್ಯಾರಲೋಗ್ರಾಮ್ ಅಲ್ಲಿ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಪ್ಯಾರಲಲ್ ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ಇದನ್ನ 16 centimeter ಅಂತ ತಗೋತೀವಿ. ಈಗ ಒಂದ್ ಕೆಲಸ ಮಾಡೋಣ. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಏನಾಗಿದೆ? ಏರಿಯಾ ಆಫ್ parallelogram is equals to base into height ಅಂತ ನಿಮಗ್ ಗೊತ್ತಿದೆ. ಹಾಗಾಗಿ ಈಗ ಏನ್ ಮಾಡ್ತೀನಿ, ಸೊ ಎನಿವೇರ್ ಈ ಸೈಡ್ ಇಂದ ಬೇಸ್ ಇಂಟು ಹೈಟ್ ಮಾಡಿದ್ರು ಇದ್ರ ಏರಿಯಾ ಸೇಮ್ ಆಗಿರುತ್ತೆ, ಅಥವಾ ಇದನ್ನ ಬೇಸ್ ಆಗಿ ಕನ್ಸಿಡರ್ ಮಾಡಿ ಇದನ್ನ ಹೈಟ್ ಆಗಿ ಕನ್ಸಿಡರ್ ಮಾಡಿದ್ರು ಯು ವಿಲ್ ಗೆಟ್ ಇಟ್ ಸೇಮ್ ಏರಿಯಾ. ಹಾಗಾಗಿ ಏನ್ ಮಾಡ್ತೀನಿ, ದಿಸ್ ಏರಿಯಾ ಇಸ್ ಈಕ್ವಲ್ಸ್ ಟು ದಿಸ್ ಏರಿಯಾ. ಅಂದ್ರೆ ಈ ರೀತಿ ಕಂಡುಹಿಡಿಯೋ ಏರಿಯಾ ಇಸ್ ಈಕ್ವಲ್ಸ್ ಟು ಈ ಕಡೆ ಬೇಸ್ ಆಗಿ ಕನ್ಸಿಡರ್ ಮಾಡಿದಾಗ ತಗೊಳ್ಳೋ ಏರಿಯಾ ಎರಡೂ ಕೂಡ ಏನಾಗಿದೆ, ಈಕ್ವಲ್ ಅಂತ ಏನ್ ಮಾಡ್ತೀವಿ ಈಗ ತಗೋತೀವಿ. ಹೇಗೆ? ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಇಸ್ ಈಕ್ವಲ್ಸ್ ಟು ಬೇಸ್ ಇಂಟು ಹೈಟ್. ಇದರಲ್ಲಿ ಯಾವ್ದು ಬೇಸ್? DC ಇಸ್ ಬೇಸ್. ವಾಟ್ ಇಸ್ ಹೈಟ್ ಅಂತ ಅಂದ್ರೆ AE. ದಟ್ ಈಸ್ ಈಕ್ವಲ್ಸ್ ಟು ಆ ಏರಿಯಾ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ AD. AD ಇಸ್ ಅ ಬೇಸ್ ಇಂಟು ವಾಟ್ ಇಸ್ ಹೈಟ್? CF ಇಸ್ ಹೈಟ್. ಈಗ ಏನ್ ಮಾಡೋಣ, ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಆಗ ನಿಮ್ಗೆ AD ವ್ಯಾಲ್ಯೂ ಸಿಕ್ಬಿಡುತ್ತೆ. ವಾಟ್ ಇಸ್ DC? DC is 16 centimeter. What is AE? AE is 8 centimeter is equals to what is AD? AD ಲೆಂತ್ ಅನ್ನೇ ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕಾಗಿದೆ. ಹಾಗಾಗಿ ಅದೊಂದು ಅನ್ನೋನ್. ನೆಕ್ಸ್ಟ್ CF, ಆ ಒಂದು ಪರ್ಪೆಂಡಿಕ್ಯುಲರ್ ಹೈಟ್ ನ ಉದ್ದ ಎಷ್ಟಾಗಿದೆ? 10 centimeter ಆಗಿದೆ. ನೆಕ್ಸ್ಟ್ ನಾವೀಗ ಏನ್ ಮಾಡೋಣ, 16 8s ಮಲ್ಟಿಪ್ಲೈ ಮಾಡಿ ಅದರ್ವೈಸ್ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 16 into 8 is equals to AD ನಮಗ್ ಬೇಕಾಗಿರೋದ್ರಿಂದ ಅದನ್ನ ಅಲ್ಲೇ ಉಳಿಸೋಣ. ಡಿವೈಡ್ ಬೈ ಏನಾಗತ್ತೆ? 16 ಆಗತ್ತೆ.
ಸಾರಿ ಡಿವೈಡ್ ಬೈ 10 ಆಗತ್ತೆ. ಸೊ ನೀವು ಡಿವೈಡ್ ಮಾಡ್ಬೋದು ಕೂಡ ಇಲ್ಲಿ. ಸೊ 2 4s 8, 2 5s 10 ಆಗತ್ತೆ. ಸೊ 16 4s ಏನಾಯ್ತು 64 ಡಿವೈಡ್ ಬೈ 5 ಇಸ್ ಈಕ್ವಲ್ಸ್ ಟು AD ಆಗತ್ತೆ. ಸೊ 5 ಇಂದ 64 ನ ಡಿವೈಡ್ ಮಾಡ್ಬೇಕಾಗತ್ತೆ. ಸೊ ಹೇಗೆ 64 ನ ಡಿವೈಡ್ ಮಾಡಿ 5 1s 5 ಆಗತ್ತೆ. ಸೊ 1 ರಿಮೈಂಡರ್. ಸೊ 4 ನ ಕೆಳಗಡೆ ತಗೋತಾ ಇದ್ದೀನಿ. 5 2s 10 ಆಯ್ತು. ಸೊ 4 ರಿಮೈಂಡರ್ 4 ಉಳ್ಕೊಳ್ಳುತ್ತೆ. ಡೆಸಿಮಲ್ ಪಾಯಿಂಟ್ ಇಟ್ಟು ಒಂದು 0 ತಗೋತೀನಿ. 4 8s 5 8s 40, 5 8s 40. ಇದು ಕಂಪ್ಲೀಟ್ ಆಗಿ ಡಿವೈಡ್ ಆಯ್ತು ಇವಾಗ. ಸೊ ನೀವು AD ಏನ್ ಸಿಕ್ಕಿದೆ ನಿಮಗೆ 12.8 ಸೆಂಟಿಮೀಟರ್ ಸಿಕ್ಕಿದೆ. AD ಉದ್ದ ಎಷ್ಟು 12.8 ಸೆಂಟಿಮೀಟರ್. ನೆಕ್ಸ್ಟ್ ಕ್ವೆಶನ್ ಬಂದು ಎಕ್ಸ್ಪ್ಯಾಂಡ್ 4A plus 2B plus 3C ಸ್ಕ್ವಯರ್ ಯೂಸಿಂಗ್ ಫಾರ್ಮುಲಾ ಅಂತ ಹೇಳ್ತಾ ಇದ್ದಾರೆ. ಸಿ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು? ನೀವು ತುಂಬಾ ಐಡೆಂಟಿಟೀಸ್ ನ ಈಗ ಆಲ್ರೆಡಿ ಕಲ್ತಿದ್ದೀರಾ. ಸೊ ಅದರಲ್ಲಿ ಯಾವ ಐಡೆಂಟಿಟಿನ ಯೂಸ್ ಮಾಡ್ಬೇಕಾಗತ್ತೆ ಅಂತ ಅಂದ್ರೆ, ಸಿ ಇದೇ ಫಾರ್ಮಲ್ ಒಂದು ಐಡೆಂಟಿಟಿ ಇದೆ, ನಿಮ್ಗೆ ನೆನಪಾಗ್ತಾ ಇರ್ಬೋದು. ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝಡ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx ಅನ್ನೋಂತ ಐಡೆಂಟಿಟಿಯನ್ನ ಯೂಸ್ ಮಾಡ್ಬೇಕಾಗತ್ತೆ. ಇಲ್ಲಿ ವಾಟ್ ಇಸ್ ಎಕ್ಸ್ ಅಂದ್ರೆ 4A, ವಾಟ್ ಇಸ್ ವೈ ಅಂದ್ರೆ 2B ಅಂಡ್ ವಾಟ್ ಇಸ್ ಝಡ್ ಅಂದ್ರೆ 3C ಆಗಿರುತ್ತೆ. ಸೊ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಎಕ್ಸ್ ಪ್ಲೇಸ್ ಅಲ್ಲಿ 4A ಪ್ಲಸ್ ವೈ ಪ್ಲೇಸ್ಗೆ 2B ಪ್ಲಸ್ ಝಡ್ ಪ್ಲೇಸ್ಗೆ 3C ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಸಿ ಎಕ್ಸ್ ಅಂದ್ರೆ 4A ಹೋಲ್ ಸ್ಕ್ವೇರ್ ಪ್ಲಸ್ y ಅಂದ್ರೆ 2B ಹೋಲ್ ಸ್ಕ್ವೇರ್ ಪ್ಲಸ್ z ಮೀನ್ಸ್ 3z ಹೋಲ್ ಸ್ಕ್ವೇರ್ ಪ್ಲಸ್ ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋದಷ್ಟೇ, ಅಂತ ಡಿಫಿಕಲ್ಟಿ ಏನು ಇರಲ್ಲ. ನೀವು ಈಸಿಯಾಗಿ 2 ಮಾರ್ಕ್ಸ್ ನ ತಗೋಬಹುದು. 2 ಇಂಟು ಎಕ್ಸ್ ಪ್ಲೇಸ್ ಅಲ್ಲಿ 4A ನ ಬರೀತೀವಿ ಅಂಡ್ y ಪ್ಲೇಸ್ ಗೆ 2B. ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಮಲ್ಟಿಪ್ಲಿಕೇಶನ್, ನಿಮ್ಗೆ ಗೊತ್ತಿದೆ. ಸೊ 2 ಇಂಟು ಎಕ್ಸ್ ಇಂಟು ವೈ ಅಂತ, ಹಾಗಾಗಿ ವ್ಯಾಲ್ಯೂಸ್ ನ ಕೂಡ ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕಾಗುತ್ತೆ. ಪ್ಲಸ್ 2 ಇಂಟು ವಾಟ್ ಇಸ್ ವೈ 2B ಇಂಟು ವಾಟ್ ಇಸ್ ಝಡ್ 3C ಪ್ಲಸ್ 2 ಹಾಗೆ ಇರುತ್ತೆ ವಾಟ್ ಇಸ್ ಝಡ್ 3C ಇಂಟು ಎಕ್ಸ್ ಅಂದ್ರೆ ಏನಾಗಿರುತ್ತೆ, ಸೊ 4A ಆಗಿರುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಇವಾಗ ನೆಕ್ಸ್ಟ್ ಕೆಲಸ ಏನಪ್ಪಾ ಅಂತಂದ್ರೆ ಮಲ್ಟಿಪ್ಲೈ ಮಾಡೋದು. ಸೊ 4A ಸ್ಕ್ವಯರ್ ಇದೆ. 4A ಸ್ಕ್ವಯರ್ ಅಂದ್ರೆ ಏನಂತ 4A ಇಂಟು 4A ಅಂತ. ಸೊ 4 4s ಏನಾಗುತ್ತೆ 16 ಆಗುತ್ತೆ. A ಇಂಟು A ಏನಾಯ್ತು A ಸ್ಕ್ವೇರ್ ಆಗುತ್ತೆ. ಪ್ಲಸ್ ಇಲ್ಲೇನಾಯ್ತು 2B ಇಂಟು 2B 2 2s 4 ಆಯ್ತು. B ಇಂಟು B ಸ್ಕ್ವೇರ್ ಅಷ್ಟೇ ಆಗುತ್ತೆ. ಸೊ ಪ್ಲಸ್ 3z ಹೋಲ್ ಸ್ಕ್ವೇರ್ ಇದೆ. ಸೊ 3z ಹೋಲ್ ಸ್ಕ್ವೇರ್ ಏನ್ ಮಾಡ್ಬೇಕಾಗುತ್ತೆ 3z ಇಂಟು 3z. ಸೊ 3 ಇಂಟು 3 9 ಆಗುತ್ತೆ. 3 3s 9. z ಇಂಟು z ಸ್ಕ್ವೇರ್ ಆಗುತ್ತೆ. ಪ್ಲಸ್ ಸಿ ಇಲ್ಲಿರೋ 3 ನಂಬರ್ಸ್ ನ ಹಾಗೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸಿ 4 2s 8, 8 2s 16 ಇಂಟು AB ಹಾಗೆ ಇರುತ್ತೆ. ಪ್ಲಸ್ ಇಲ್ಲಿ ಏನಾಗುತ್ತೆ 2 2s 4, 4 3s 16, B ಇಂಟು C BC ಆಗುತ್ತೆ. ಪ್ಲಸ್ 2 3s 6, 6 4s 24 AC ಆಗುತ್ತೆ. ದಿಸ್ ಇಸ್ ದ ಆನ್ಸರ್. ಇಷ್ಟೇ ಆಗುತ್ತೆ. ಯಾಕೆ ಅಂದ್ರೆ ನೋಡಿ ಇಲ್ಲಿ ವೇರಿಯೇಬಲ್ಸ್ ಡಿಫ್ರೆಂಟ್ ಇರೋದ್ರಿಂದ ಯಾವ್ದನ್ನು ಯಾವ್ದ್ರ ಜೊತೆ ಎಡಿಷನ್ ಮಾಡಕ್ಕಾಗಲ್ಲ. ಇಲ್ಲಿ A ಸ್ಕ್ವೇರ್ B ಸ್ಕ್ವೇರ್ Z ಸ್ಕ್ವೇರ್ ಆಲ್ ದ 3 ವೇರಿಯೇಬಲ್ಸ್ ಆರ್ ಡಿಫ್ರೆಂಟ್, ಅಲ್ಲಿ ಎಡಿಷನ್ ಆಗಲ್ಲ. ಅಂದ್ರೆ ಲೈಕ್ ಟರ್ಮ್ಸ್ ಇದ್ರೆ ಮಾತ್ರ ಎಡಿಷನ್ ಆಗುತ್ತೆ, ಸಬ್ಟ್ರಾಕ್ಷನ್ ಆಗುತ್ತೆ ಅಂತ ನಿಮಗೆ ಗೊತ್ತಿದೆ. ಅನ್ಲೈಕ್ ಟರ್ಮ್ಸ್ ನ ವಿ ಕ್ಯಾನ್ ಡು ಮಲ್ಟಿಪ್ಲೈ ಅಂತ ಗೊತ್ತಿದೆ, ಹಾಗಾಗಿ ಮಲ್ಟಿಪ್ಲೈ ಮಾಡಿದ್ವಿ. ಇಲ್ಲಿ ಅಗೇನ್ ಇನ್ ಬಿಟ್ವೀನ್ ದೀಸ್ ಟು ಅಡಿಷನ್ ಇದೆ, ಬಟ್ AB ಇದೆ, ಇಲ್ಲಿ BC ವೇರಿಯೇಬಲ್ ಡಿಫರೆಂಟ್, ಇಲ್ಲಿ AC ಇದೆ, ಹಾಗಾಗಿ ಯಾವುದೇ ರೀತಿ ಅಡಿಷನ್ಸ್ ಆಗಲ್ಲ. ಇದೇ ಫೈನಲ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ಬಂದು
The below table contains the marks scored by 100 students of a class in mathematics examination. Draw a histogram for the given ಡೇಟಾ. ಸಿ ಏನ್ ಮಾಡಿದ್ದಾರೆ, ಇಲ್ಲಿ 100 ಸ್ಟೂಡೆಂಟ್ಸ್ ಗೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಯಾವ ರೀತಿ ಮಕ್ಕಳು ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ ಅಂತ ಅದನ್ನ ಒಂದು ಗ್ರಾಫ್ ಅನ್ನ ಇಲ್ಲಿ ಏನದು ಟೇಬಲ್ ಅನ್ನ ಕೊಟ್ಟಿದ್ದಾರೆ. ಆ ಟೇಬಲ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಏನನ್ನ ಡ್ರಾ ಮಾಡ್ಬೇಕು, ಹಿಸ್ಟೋಗ್ರಾಮ್ ಅನ್ನ ಡ್ರಾ ಮಾಡ್ಬೇಕಾಗತ್ತೆ. ಸೊ ಏನಿದೆ, ಮಾರ್ಕ್ಸ್ 0 to 10, 0 ಇಂದ 10 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿರೋರು 20 ಮೆಂಬರ್ಸ್ ಇದಾರೆ. 10 to 20 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿರೋರು 30 ಮೆಂಬರ್ಸ್ ಇದಾರೆ. 20 to 30 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿರೋರು 10 ಮೆಂಬರ್ಸ್ ಇದಾರೆ. ಅಂಡ್ 30 to 40 ಸ್ಕೋರ್ ಮಾಡಿರೋರು 15 ಇದಾರೆ. 40 to 50 ಸ್ಕೋರ್ ಮಾಡಿರೋರು 25 ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಇದನ್ನ ಹಿಸ್ಟೋಗ್ರಾಮ್ ಅಲ್ಲಿ ಹೇಗೆ ಡ್ರಾ ಮಾಡೋದಪ್ಪ ಅಂತಂದ್ರೆ, ನೀವು ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಎರಡನ್ನ ಕೂಡ ತಗೋಬೇಕಾಗತ್ತೆ. ಸೊ ಇದು ಎಕ್ಸ್ ಆಕ್ಸಿಸ್ ಆಗಿದೆ, ನಿಮ್ಗೆ ಆಲ್ರೆಡಿ ಗೊತ್ತು. ಇದು ವೈ ಆಕ್ಸಿಸ್ ಆಗಿದೆ. ಸೊ ನಾವಿಲ್ಲಿ 0 ಅನ್ನ ತಗೋತೀವಿ. ಮತ್ತೆ ಎಕ್ಸ್ ಆಕ್ಸಿಸ್ ಅಲ್ಲಿ ಮಾರ್ಕ್ಸ್ ಅನ್ನ ತಗೋಬೇಕು. ಎಕ್ಸ್ ಆಕ್ಸಿಸ್ ಅಲ್ಲಿ ಮಾರ್ಕ್ಸ್ ಅನ್ನ ತಗೋಬೇಕು. ಅಂಡ್ ವೈ ಆಕ್ಸಿಸ್ ಅಲ್ಲಿ ಏನ್ ತಗೋಬೇಕಾಗತ್ತೆ, ಫ್ರೀಕ್ವೆನ್ಸಿಯನ್ನ ತಗೋಬೇಕಾಗತ್ತೆ. ಫ್ರೀಕ್ವೆನ್ಸಿ. ಸೊ ಇಲ್ಲಿ ಫ್ರೀಕ್ವೆನ್ಸಿಯನ್ನ ತಗೋತೀವಿ. ಸೊ ಮಾರ್ಕ್ಸ್ ಅನ್ನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂದ್ರೆ 0 to 10, 10 to 20, 10 to 20, 20 to 30 ಇದೆ, 30 to 40 ಇದೆ, 40 to 50 ಇದೆ. ಸೊ ನಾವು ಇದನ್ನ ಮತ್ತೆ ಫ್ರೀಕ್ವೆನ್ಸಿಯನ್ನ ನಾವು ನಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನಾವು ಇಲ್ಲಿ ಡಿಸ್ಟೆನ್ಸ್ ಅನ್ನ ತಗೋಬೇಕಾಗತ್ತೆ. ಸೊ ನಮಗೆ ಇಲ್ಲಿ 20, 30, 10, 15, 25 ಇರೋದ್ರಿಂದ, ಸೊ ಹೈಯೆಸ್ಟ್ ಮಾರ್ಕ್ಸ್ 30 ಇರೋದ್ರಿಂದ 1, 2, 3 ತಗೊಳ್ಳೋದ್ರಿಂದ ಏನಾಗ್ಬಿಡುತ್ತೆ, 30 ಅಂದ್ರೆ ಅದು ಗ್ರಾಫ್ ಅಲ್ಲಿ ನಿಮ್ಗೆ ಸಿಗೋದಿಲ್ಲ, ಸರಿಯಾಗಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನೇನ್ ಮಾಡ್ತಾ ಇದೀನಿ, 5 ಡಿಫರೆನ್ಸ್ ಅಲ್ಲಿ ಫ್ರೀಕ್ವೆನ್ಸಿನ ತಗೋತಾ ಇದೀನಿ. ಈಗ ಒಂದೊಂದು ಏನು ಯೂನಿಟ್ ಗೆ ಒಂದೊಂದನ್ನ ತಗೋತಾ ಹೋಗೋಣ. ಸಿ 5, ದಿಸ್ ಇಸ್ 10, 15, 20, 25, 30. ನೀವು ಗ್ರಾಫ್ ಶೀಟ್ ಅಲ್ಲಿ ಮಾಡಿ, ಗ್ರಾಫ್ ಶೀಟ್ ಅಲ್ಲಿ ಒಂದೊಂದು ಯೂನಿಟ್ ಗೆ ಒಂದೊಂದು ಡಿಫರೆನ್ಸ್ ಅನ್ನ ತಗೋತಾ ಬನ್ನಿ. ಸಿ ಇವಾಗ ಫಸ್ಟ್ ಮಾರ್ಕ್ಸ್ 0 to 10 ಇದೆ. ಅದು ಎಷ್ಟು ಜನ ಸ್ಕೋರ್ ಮಾಡಿದ್ದಾರೆ ಅಂತಂದ್ರೆ 20 ಮೆಂಬರ್ಸ್. ಅಂದ್ರೆ ಇಲ್ಲಿವರೆಗೆ ಈ ಒಂದು ಹಿಸ್ಟೋಗ್ರಾಮ್ ಅನ್ನ ಡ್ರಾ ಮಾಡ್ಬೇಕಾಗತ್ತೆ. ನೋಡಿ 0 to 10 ಎಷ್ಟು ಜನ ಇದಾರೆ, 20 ಮೆಂಬರ್ಸ್ ಇದಾರೆ. ನೆಕ್ಸ್ಟ್ 30 ಮೆಂಬರ್ಸ್ ಫಾರ್ 10 to 20, 10ರಿಂದ 20 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿರೋರು ಎಷ್ಟು ಜನ ಇದಾರೆ, 30 ಮೆಂಬರ್ಸ್ ಇದಾರೆ. ಸೊ ನಾನು ಯಾಕೆ 30ಗೆ ಲಾಸ್ಟ್ ಮಾಡಿದೆ ಅಂದ್ರೆ ಯಾವ್ದು ಹೈಯೆಸ್ಟ್ ನಂಬರ್ ಇದೆ ಅಷ್ಟೇ ಸಾಕಾಗುತ್ತೆ, ಎಕ್ಸ್ಟ್ರಾ ತಗೊಳ್ಳೋ ಏನು ನೆಸೆಸಿಟಿ ಇರೋದಿಲ್ಲ. ಸೊ ದಿಸ್ ಇಸ್ ವಾಟ್ ನೀವು ಸ್ಕೇಲ್ ಪೆನ್ಸಿಲ್ ಗಳನ್ನ ಯೂಸ್ ಮಾಡಿ ನೀಟಾಗಿ ಡ್ರಾ ಮಾಡಬೇಕು. ನೆಕ್ಸ್ಟ್ 20 to 30, 20 to 30 ಸ್ಕೋರ್ ಮಾಡಿರೋರು ಎಷ್ಟು ಜನ ಇದ್ದಾರೆ ಅಂತಂದ್ರೆ 10 ಮೆಂಬರ್ಸ್ ಇದ್ದಾರೆ. ಸೊ ಇದು 10 ಮೆಂಬರ್ಸ್. ನೆಕ್ಸ್ಟ್ 30 to 40, 15 ಮೆಂಬರ್ಸ್. ಇಲ್ಲಿದೆ 15, ನೋಡ್ಕೋಬೇಕು ನೀಟಾಗಿ. ನೀವು ಗ್ರಾಫ್ ಡ್ರಾ ಮಾಡಿದಾಗ ಅದು ನೀಟಾಗಿ ಬರುತ್ತೆ ನಿಮ್ಗೆ. ಸೊ ದಿಸ್ ಇಸ್ 30 to 40 ಸ್ಕೋರ್ ಮಾಡಿರುವಂತ ಸ್ಟೂಡೆಂಟ್ಸ್. 40 to 50 ಸ್ಕೋರ್ ಮಾಡಿರೋ ಎಷ್ಟು ಜನ ಅಂದ್ರೆ 25 ಮೆಂಬರ್ಸ್ ಇದ್ದಾರೆ. ಸೊ ಅದಕ್ಕೂ ಕೂಡ ಈ ರೀತಿ ಹಿಸ್ಟೋಗ್ರಾಮ್ ಅನ್ನ ಡ್ರಾ ಮಾಡ್ಬೇಕಾಗುತ್ತೆ. ಸಿ ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ 22, ಕ್ವೆಶನ್ ನಂಬರ್ 22 ನಲ್ಲೇ ಆರ್ ಅಂತ ಹೇಳ್ಬಿಟ್ಟು ಇನ್ನೊಂದು ಕ್ವೆಶನ್ ಕೇಳಿದ್ದಾರೆ. ನೀವು ಮೊದಲೇ ಸಾಲ್ವ್ ಮಾಡಿದಂತಹ ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್ ನ ಫೈಂಡ್ ಔಟ್ ಮಾಡಿದ್ವಲ್ಲ, ಅದನ್ನಾದ್ರೂ ಅಟೆಂಡ್ ಮಾಡ್ಬೋದು. ಅದರ್ವೈಸ್ ಇದನ್ನ ಅಟೆಂಡ್ ಮಾಡ್ಬೇಕಾಗತ್ತೆ. ಎ ಕ್ಯೂಬಾಯ್ಡಲ್ ವಾಟರ್ ಟ್ಯಾಂಕ್ ಈಸ್ 6 meter ಲಾಂಗ್, 5 meter wide and 4.5 meter deep. See how many liters of water it hold. See ಒಂದು ಬೋರ್ಡಲ್ ಬಾಕ್ಸ್ ಇದೆ, ಅದರ ಡೈಮೆನ್ಷನ್ಸ್ ನ ಕೊಡ್ತಾ ಇದ್ದಾರೆ. ಲೆಂತ್, ಬ್ರೆಡ್ತ್, ಹೈಟ್ ನ ಕೊಟ್ಟಿದ್ದಾರೆ. ಏನೇನಿದೆ ಲೆಂತ್ ಅಂತ ಅಂದ್ರೆ ಲೆಂತ್ 6 meter, ಬ್ರೆಡ್ತ್ 5 meter ಅಂಡ್ ಹೈಟ್ ಏನಾಗಿದೆ 4.5 meter ಇದೆ. ಇದರ ಡೈಮೆನ್ಷನ್ ಕೊಟ್ಟಿದ್ದಾರೆ. ನಾವು ಈ ಒಂದು ಡೈಮೆನ್ಷನ್ ಇರೋಂತಹ ಕ್ಯೂಬಾಯ್ಡಲ್ ವಾಟರ್ ಟ್ಯಾಂಕ್ ಎಷ್ಟು ನೀರನ್ನ ವಾಟರ್ ನ ಹೋಲ್ಡ್ ಮಾಡ್ಕೊಳ್ಳುತ್ತೆ, ಇಡ್ಸ್ಕೊಳ್ಳುತ್ತೆ ಅಂತ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ನಾವು ಕೆಪಾಸಿಟಿಯನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ.
ಕೆಪಾಸಿಟಿ ಅಂದ್ರೆ ಏನು, ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಸಿ ಆಮೇಲೆ ಎಷ್ಟು ಲೀಟರ್ಸ್ ಅಲ್ಲಿ ಫೈಂಡ್ ಔಟ್ ಮಾಡ್ಬೇಕು ಅದನ್ನ ಕೂಡ ಮಾಡೋಣ. ಫಸ್ಟ್ ಇವಾಗ ನಾವು ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಅನ್ನ ಮಾಡೋಣ. Volume of cuboid is equals to length into breadth into height. See, length ಏನಾಗಿದೆ 6 meter, this is 5 meter and this is 4.5 meter ಆಗಿದೆ. See, 6 5s ಏನಾಗುತ್ತೆ 30 ಆಗುತ್ತೆ. 30 into 4.5 ನಿಮ್ಗೆ ಕನ್ಫ್ಯೂಷನ್ ಆದ್ರೆ ಒಂದ್ಸಲ ಮಲ್ಟಿಪ್ಲೈ ಮಾಡಿ ಚೆಕ್ ಮಾಡ್ಕೊಳ್ಳಿ, ತೊಂದ್ರೆ ಇಲ್ಲ. ಸೊ ಇವಾಗ 5 zeros 0 ಆಗುತ್ತೆ, 5 3s ಏನಾಯ್ತು 15, 4 zeros 0, 4 3s 12 ಆಗುತ್ತೆ. ಸೊ ಎಡಿಷನ್ ಮಾಡ್ಕೋತೀರಾ, 5 2 plus 1 3 ಆಗುತ್ತೆ, 1 ಆಗುತ್ತೆ. ಇದೊಂದು ನಂಬರ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇರೋದ್ರಿಂದ ಆನ್ಸರ್ ಅಲ್ಲಿ ಕೂಡ 1 ನಂಬರ್ ಆದ್ಮೇಲೆ ಏನ್ ಮಾಡ್ಬೇಕಾಗತ್ತೆ, ಡೆಸಿಮಲ್ ಪಾಯಿಂಟ್ ನ ತಗೋಬೇಕಾಗತ್ತೆ. ಈಗ ಏನ್ ಬರ್ತಾ ಇದೆ ಆನ್ಸರ್ 135. ಇಲ್ಲಿ 6 meter 5 meter ಅಂಡ್ 4.5 meter ಇರೋದ್ರೆ ಮೀಟರ್ ಇಂಟು ಮೀಟರ್ ಇಂಟು ಮೀಟರ್ ಏನಾಗುತ್ತೆ, ಮೀಟರ್ ಕ್ಯೂಬ್ ಆಗುತ್ತೆ. ದಿಸ್ ಇಸ್ ವಾಲ್ಯೂಮ್ ಆಫ್ ಕ್ಯೂಬಾಯ್ಡಲ್ ಟ್ಯಾಂಕ್, ಅದರ ವಾಲ್ಯೂಮ್ ಆಗುತ್ತೆ. ನಾವೀಗ ಅದರಲ್ಲಿ ಎಷ್ಟು ಲೀಟರ್ಸ್ ವಾಟರ್ ಅನ್ನ ಇಡ್ಸುತ್ತೆ ಅಂತ ಫೈಂಡ್ ಔಟ್ ಮಾಡೋದಾದ್ರೆ, ಸಿ ಒಂದು ಮೀಟರ್ ಕ್ಯೂಬ್ಗೆ 1000 ಲೀಟರ್ಸ್ ಆಫ್ ವಾಟರ್ ಅನ್ನ ಈಕ್ವಲ್ ಆಗಿರುತ್ತೆ. ಸೊ ಹಂಗಾಗಿ 1 meter cube is equals to 1000 liters ಆಗಿರೋದ್ರಿಂದ ಸೊ ನಾವೇನ್ ಮಾಡ್ಬೇಕಾಗತ್ತೆ, ಮಲ್ಟಿಪ್ಲೈ 135 with 1000 ನ ಮಲ್ಟಿಪ್ಲೈ ಮಾಡಿ ವಿಲ್ ಗೆಟ್ ಹೌ ಮೆನಿ ಲೀಟರ್ಸ್ ಆಫ್ ವಾಟರ್ ಇಟ್ ಕ್ಯಾನ್ ಬಿ ಹೋಲ್ಡ್ ಇಟ್ ಅಂತ ಸಿಗುತ್ತೆ. ಸೊ ನಾವೇನ್ ಮಾಡೋದ ಈಗ, ಅಮೌಂಟ್ ಆಫ್ ವಾಟರ್ that 135 meter cube volume can hold is equals to ಏನಾಗುತ್ತೆ 135 into 1000 ಅಂತ ಮಲ್ಟಿಪ್ಲೈ ಮಾಡಬೇಕು. ಸೊ 135 1s 135 ಆಗುತ್ತೆ, ರಿಮೈನಿಂಗ್ 3 zeros ಇದೆ, 3 zeros ನ ಹಾಗೆ ಬರೀತೀವಿ. ಸೊ ಇಷ್ಟು ಲೀಟರ್ಸ್ ಆಫ್ ವಾಟರ್ ಅನ್ನ ಇದೇನ್ ಮಾಡ್ಕೊಳುತ್ತೆ, ಇಟ್ಸ್ಕೊಳ್ಳುತ್ತೆ. ಇಟ್ ಕ್ಯಾನ್ ಬಿ ಹೋಲ್ಡೆಡ್ 1,35,000 liters of water. ನೋಡಿ ನೆಕ್ಸ್ಟ್ ಕ್ವೆಶ್ಚನ್ 21st. The curved surface area of a cone is 308 centimeter square and its slant height is 14 centimeter. Find the radius of a base ಅಂತ ಕೇಳ್ತಾ ಇದ್ದಾರೆ. So curved surface area of a cone. See, what is curved surface area of a cone? Formula ನೀವು ರಿಮೆಂಬರ್ ಮಾಡ್ಕೋಬೇಕು ಇಲ್ಲಿ. Curved surface area of a cone is equals to pi r l ಆಗಿರುತ್ತೆ. ಸೊ ಅವರೇ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಅನ್ನ ಕೊಟ್ಟಿದ್ದಾರೆ ಅಂಡ್ ಸ್ಲಾಂಟ್ ಹೈಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸ್ಲಾಂಟ್ ಹೈಟ್ ಅಂದ್ರೆ ಏನು, ಸಿ ಕರ್ವ್ಡ್ ಸರ್ಫೇಸ್ ಏರಿಯಾ ಕೊಟ್ಟಿದ್ದಾರೆ ಏನಂತ 308 ಸೆಂಟಿಮೀಟರ್ ಸ್ಕ್ವೇರ್. ವಾಟರ್ ಸ್ಲಾಂಟ್ ಹೈಟ್ ಅಂದ್ರೆ ಎಲ್ ನ ಕೂಡ ಕೊಟ್ಟಿದ್ದಾರೆ. ಪರ್ಪೆಂಡಿಕ್ಯುಲರ್ ಹೈಟ್, ಕೋನ್ ಅಲ್ಲಿ ಯೂಸ್ ಮಾಡಂತ ಪರ್ಪೆಂಡಿಕ್ಯುಲರ್ ಹೈಟ್ ಅನ್ನ ಎಚ್ ಅಂತ ಕರಿತೀವಿ. ಅದ್ರಲ್ಲಿ ಬರುವಂತ ಸ್ಲಾಂಟ್ ಹೈಟ್ ಅನ್ನ ನಾವೇನಂತ ಕರಿತೀವಿ, ಎಲ್ ಅಂತ ಹೇಳ್ತೀವಿ. ಸೊ ಸ್ಲಾಂಟ್ ಹೈಟ್ ಆಗಿರೋದ್ರಿಂದ ಎಲ್ ಅಂತ ತಗೋತಾ ಇದೀವಿ, ಅದು 14 ಸೆಂಟಿಮೀಟರ್. ನಾವೇನನ್ನ ಫೈಂಡ್ ಔಟ್ ಮಾಡ್ಬೇಕು, ರೇಡಿಯಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಸೊ ನೀವು ಆಲ್ರೆಡಿ ಫಾರ್ಮುಲಾ ಬರ್ದಾಯ್ತು, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಕೋನ್ ಇನ್ ಫಾರ್ಮುಲಾ pi r l. ಈಗ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೀವು ಈಸಿಯಾಗಿ ರೇಡಿಯಸ್ ಸಿಗುತ್ತೆ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಈಸ್ 308 ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಪೈ ವ್ಯಾಲ್ಯೂ ನಿಮ್ಗೆ ಗೊತ್ತಿದೆ 22/7. ರೇಡಿಯಸ್ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ವಾಟ್ ಇಸ್ ದ ಸ್ಲಾಂಟ್ ಹೈಟ್ ಅಂತ ಹೇಳಿದ್ರೆ 14 ಸೆಂಟಿಮೀಟರ್ ಆಗಿರುತ್ತೆ. ನಾವು 7 ಇಂದ ಕ್ಯಾನ್ಸಲ್ ಮಾಡ್ತಾ 14 ಅನ್ನ ಡಿವೈಡ್ ಮಾಡ್ಬೋದು. ಹೇಗೆ 7 1s 7 2s ಏನಾಯ್ತು 14 ಆಗಿರುತ್ತೆ. ಸೊ 22 into 14 into r ಉಳ್ಕೊಂಡಿದೆ ನಿಮ್ಮ ಹತ್ರ. ಸೊ ಇದೆ 22 into 2 ಅನ್ನ ನಾವು 308 ಗೆ ಡಿನಾಮಿನೇಟರ್ ಗೆ ತಗೊಳ್ಳೋಣ. ಸೊ ರೇಡಿಯಸ್ ಅನ್ನ ಫೈಂಡ್ ಔಟ್ ಮಾಡೋಣ.
ಏನು ಅನ್ನೋನ್ ಇದೆ, ಅದನ್ನ ಬಿಟ್ಟು ಈ ಎರಡು ವ್ಯಾಲ್ಯೂಸ್ ನ ಈ ಕಡೆ ತಗೋತಾ ಇದೀವಿ, ಅದು ಎಲ್ಲಿಗೆ ಬರುತ್ತೆ, ಡಿನಾಮಿನೇಟರ್ಗೆ ಬರುತ್ತೆ. 22 into 2 that is equals to radius. See now 2 ಇಂದ ಇದನ್ನ ಕ್ಯಾನ್ಸಲ್ ಮಾಡಬಹುದು. 2 ones are 2. This is what 2 ones are 2. 1 ಉಳ್ಕೊಂಡಿದೆ 10 ಆಗುತ್ತೆ. 2 5s are 10. 2 4s are 8 ಆಗುತ್ತೆ. ನೆಕ್ಸ್ಟ್ 2 11s are 2 ones are 2 ones ಆಯ್ತು. ಸೊ ನೆಕ್ಸ್ಟ್ 2 7s ಏನಾಯ್ತು, 14 ಆಯ್ತು. ಇನ್ನೊಂದು ಉಳ್ಕೊಂಡಿದೆ ಅಗೇನ್ 2 7s 14 ಆಯ್ತು. ಸಿ 11 ones this is what 11 7s. ಸೊ ಅಂದ್ರೆ ನಮ್ಮ ಹತ್ರ ಉಳ್ಕೊಂಡಿದ್ ವ್ಯಾಲ್ಯೂ ಏನು, 7. ವಾಟ್ ಇಸ್ ರೇಡಿಯಸ್, r is equals to 7 centimeter. ಓಕೆ, ಸಿ ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಕ್ವೆಶನ್ ಏನಪ್ಪಾ ಅಂದ್ರೆ, ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ a sphere whose radius is 7 centimeter. ಸಿ ರೇಡಿಯಸ್ ನ ಕೊಟ್ಟಿದ್ದಾರೆ, ಏನು ರೇಡಿಯಸ್ 7 centimeter. What is the surface area of sphere? ಫಾರ್ಮುಲಾ ಏನಾಗುತ್ತೆ, ಸಿ ದಟ್ ಇಸ್ 4 pi r square. What is surface area of a sphere? 4 pi r square. ಸಿ ಗೊತ್ತಿರೋ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ, ಆಗ ನಿಮ್ಗೆ ಈಸಿ ಆಗಿ ಸರ್ಫೇಸ್ ಏರಿಯಾ ಸಿಕ್ಬಿಡುತ್ತೆ. 4 into what is pi value, 22/7 into what is radius 7. ಸಿ ರೇಡಿಯಸ್ ಏನಾಗಿದೆ ಇಲ್ಲಿ, ಸ್ಕ್ವಯರ್ ಆಗಿದೆ. ಅಂದ್ರೆ ಅರ್ಥ 7 into 7 ಅಥವಾ r into r, ರೇಡಿಯಸ್ ನ 2 times ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ. ಹಾಗಾಗಿ ನಾನು ಇಲ್ಲಿ ಏನ್ ಬರ್ಕೊತೀನಿ, 7 into 7. ಸೊ 7 ones 7 ones ಆಗಿ ಕ್ಯಾನ್ಸಲ್ ಆಗುತ್ತೆ. ಸೊ ಇದು 22 into 4 ಏನಾಗುತ್ತೆ, 88. 22 4s 88. ಇನ್ನ 7 ಉಳ್ಕೊಂಡಿದೆ. 7 ಅನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 616 centimeter square ಸಿಗುತ್ತೆ. So this is what surface area of a sphere. Next 23 question ಏನಾಗಿದೆಯಪ್ಪ ಅಂದ್ರೆ, in the given figure find the value of x and y ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲೊಂದು ಡಯಾಗ್ರಾಮ್ ನ ಕೊಟ್ಟಿದ್ದಾರೆ. ಆ ಡಯಾಗ್ರಾಮ್ ನ ನೋಡಿ x ಮತ್ತೆ y ವ್ಯಾಲ್ಯೂಗಳನ್ನ ನಾವೇನ್ ಮಾಡ್ಬೇಕಾಗತ್ತೆ, ಫೈಂಡ್ ಔಟ್ ಮಾಡ್ಬೇಕು. ಫಸ್ಟ್ ಗೆ ನಾವು y ವ್ಯಾಲ್ಯೂನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು, ಆ ನಂತರ x ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. ಸೊ ಏನಾಗುತ್ತೆ, ಸೊ ದಿಸ್ ಇಸ್ ಒನ್ ಆಫ್ ದ ಸ್ಟ್ರೈಟ್ ಲೈನ್. ಈ ಸ್ಟ್ರೈಟ್ ಲೈನ್ ಮೇಲೆ ಇಲ್ಲಿ ಆಂಗಲ್ ಫಾರ್ಮ್ ಆಗಿದೆ. ದಟ್ ವಿಲ್ ಆಡ್ ಅಪ್ ಟು 180 degree ಬಿಕಾಸ್ ದಟ್ ಇಸ್ ಒನ್ ಆಫ್ ಅ ಲೀನಿಯರ್ ಪೇರ್. ಹಾಗಾಗಿ ಏನಾಗುತ್ತೆ, ಆಂಗಲ್ y plus 65 degree is equals to 180 degree. y ಅಂತಂದ್ರೆ ಬಿಕಾಸ್ ಆಫ್ ಲೀನಿಯರ್ ಪೇರ್, ಅವೆರಡು ಲೀನಿಯರ್ ಪೇರ್ ಆಂಗಲ್ಗಳು ಆಗಿರ್ತವೆ. ನೆಕ್ಸ್ಟ್ y is equals to ಏನಾಯ್ತು, 180 minus 65 ನ ಈಕ್ವಲ್ಸ್ ಅದ ಆ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ 65 ಡಿಗ್ರಿ ಆಗತ್ತೆ. ದೆನ್ y is equals to 180 minus 65, 0 minus 5, ಸಾರಿ 0 ಅಂದ್ರೆ ಇದು 10 ಕ್ಯಾರಿ ತಗೋತೀವಿ. 10 minus 5 ಆಗುತ್ತೆ. ಸೊ ಇಲ್ಲಿ 7 ಇದೆ, 7 ಅಲ್ಲಿ 6 ನ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರುತ್ತೆ. ಸೊ ದಿಸ್ ಇಸ್ 115 degree, 115 degree ಆಗಿರುತ್ತೆ y ಆಂಗಲ್. ಸೊ ದನ್ ಈಸಿಲಿ ನಾವು ಇನ್ನು x ಆಂಗಲ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಯಾಕಪ್ಪ ಅಂತಂದ್ರೆ, ಹೇಗಪ್ಪ ಅಂತ ಅನ್ನೋದಾದ್ರೆ, x plus y plus 32 is equals to 180 degree. ಯಾಕೆ ಹೇಳಿ, ಆಂಗಲ್ ಸಮ್ ಪ್ರಾಪರ್ಟಿ. ಈಗ ಯಾಕೆಂದ್ರೆ ಇದೊಂದು ಟ್ರಯಾಂಗಲ್. ಈ ಟ್ರಯಾಂಗಲ್ ಅಲ್ಲಿ 3 ಆಂಗಲ್ ಅನ್ನ ಆಡ್ ಮಾಡಿದ್ರೆ ಏನ್ ಸಿಗುತ್ತೆ ನಮ್ಗೆ, 180 ಡಿಗ್ರಿ ಸಿಗುತ್ತೆ. ಬಿಕಾಸ್ ಯಾಕೆ ಅಂದ್ರೆ ಆಂಗಲ್ ಸಮ್ ಪ್ರಾಪರ್ಟಿ. ಯು ಶುಡ್ ರೈಟ್ ದ ರೀಸನ್. ಆಂಗಲ್ ಸಮ್ ಪ್ರಾಪರ್ಟಿ, ನೀವು ಯಾವ ಪ್ರಾಪರ್ಟಿ ಯೂಸ್ ಮಾಡ್ತಿದ್ದೀರಾ ಅನ್ನೋದನ್ನ ಯಾವಾಗಲೂ ಅಷ್ಟೇ ಜೊಮೆಟ್ರಿನಲ್ಲಿ ನೀವು ಬರಿಬೇಕಾಗತ್ತೆ, ಸುಮ್ಮನೆ ಹಾಗೆ ಬರಿಬಾರ್ದು. ಹಾಗಾಗಿ ಎಕ್ಸ್ ಗೊತ್ತಿಲ್ಲ, y ಆಂಗಲ್ ನಮ್ಗೆ ಗೊತ್ತಿದೆ 115 degree plus 32 degree is equals to 180 degree. Then x is equals to 180 minus 115 plus 32 ಏನಾಗುತ್ತೆ ಅಂದ್ರೆ 741, 147 ಆಗುತ್ತೆ. ಸೊ 147 ಅನ್ನ ಏನ್ ಮಾಡ್ಬೇಕಾಗುತ್ತೆ, 180 ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ ವಿಲ್ ಗೆಟ್ 33
degree. So this is angle x. X value ಏನಾಗುತ್ತೆ 33 degree ಆಗುತ್ತೆ. So and the y value 115 degree ಆಗುತ್ತೆ. ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಹಾಗೆ ನೆಕ್ಸ್ಟ್ ಕ್ವೆಶ್ಚನ್ ಬಂದು 24th one. A box contains token which are numbered from 1 to 20. A token is random from the box. See, ಒಂದು ಟೋಕನ್ ಅನ್ನ ರ್ಯಾಂಡಮ್ ಆಗಿ ಡ್ರಾ ಮಾಡ್ತೀವಿ. ಫೈಂಡ್ ದ ಪ್ರಾಬಬಿಲಿಟಿ ದಟ್ ಟೋಕನ್ ಇಸ್ ಆಡ್ ನಂಬರ್. ಸಿ, ನಮ್ಮ ಹತ್ರ ಒಂದು ಬಾಕ್ಸ್ ಅಲ್ಲಿ ಒಂದಷ್ಟು ಟೋಕನ್ಗಳಿದಾವೆ. ಆ ಟೋಕನ್ ಗಳ ನಂಬರ್ ಏನಾಗಿರುತ್ತೆ 1 to 20 ಆಗಿರುತ್ತೆ. ಸೊ ಎಲ್ಲಿಂದ 1 2 3 4 5 6 7 8 9 10 11 12 13 14 15 16 17 18 19 finally 20. ಸಿ, 1 ಇಂದ 20 ವರೆಗೂ ನಮ್ಮ ಹತ್ರ ಟೋಕನ್ಗಳಿದಾವೆ. ಅದರಲ್ಲಿ ನಾವು ರ್ಯಾಂಡಮ್ ಆಗಿ ತೆಗಿಬೇಕಾಗಿರುವಂತಹ ಟೋಕನ್ ಯಾವ್ದಪ್ಪ ಅಂದ್ರೆ ಒಂದು ಹಾರ್ಡ್ ನಂಬರ್ಗಳಾಗಿರುತ್ತೆ. ಸೊ ಫಸ್ಟ್ ನಮ್ಮ ಹತ್ರ ಎಷ್ಟು ಟೋಕನ್ ಇದೆ ಅಂತ ಕಲ್ಕೊಳ್ಳೋಣ. ಟೋಟಲ್ ನಂಬರ್ ಆಫ್ tokens is equals to ಎಷ್ಟಾಗುತ್ತೆ? n of s is equals to 1 ಇಂದ 20 ವರೆಗೆ ಟೋಕನ್ ಇದೆ ಅಂದ್ರೆ ಟೋಟಲ್ ನಂಬರ್ಸ್ ಎಷ್ಟಿದೆ? 20 ಟೋಕನ್ಸ್ ಇದೆ ನಮ್ಮ ಹತ್ರ. ಸೊ ಅದ್ರಲ್ಲಿ ನಾವು ರ್ಯಾಂಡಮ್ ಆಗಿ ತೆಗಿಬೇಕಾಗಿರೋ ಟೋಕನ್ಸ್ ಹಾರ್ಡ್ ನಂಬರ್ಸ್ ಆಗಿರ್ಬೇಕು. ಹಾರ್ಡ್ ನಂಬರ್ಸ್ ಅಂದ್ರೆ ಸಿ ನೋಡಿ 1 to 20 ಅಲ್ಲಿ 10 ಹಾರ್ಡ್ ನಂಬರ್ಸ್, 10 ಈವನ್ ನಂಬರ್ಸ್ ಇರುತ್ತೆ. ನೀವೇ ಕ್ಯಾಲ್ಕುಲೇಟ್ ಮಾಡಬಹುದು. 1 3 5 7 9 11 13 15 17 19 ಇವೆಲ್ಲವೂ ಕೂಡ ಆಡ್ ನಂಬರ್ಸ್ ಆಗಿರುತ್ತೆ. ಸೊ ನಾವು ಆಡ್ ನಂಬರ್ಸ್ ನ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಹಾಗಾಗಿ ಟೋಟಲ್ ನಂಬರ್ ಆಫ್ ಆಡ್ ನಂಬರ್ ಟೋಕನ್ಸ್ ಎಷ್ಟಿದಾವೆ ಅದನ್ನ ನಾನು n of a ಅಂತ ತಗೋತೀನಿ. n of a is equals to 10 ಇದೆ. ಸೊ ನಾವೀಗ ಪ್ರಾಬಬಿಲಿಟಿ ಆಫ್ ನಂಬರ್ ಏನನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಅಂದ್ರೆ ಹಾರ್ಡ್ ನಂಬರ್ ಟೋಕನ್ ಅನ್ನ ಸೆಲೆಕ್ಟ್ ಮಾಡ್ಬೇಕು. ಹಾಗಾಗಿ p of a that event will be number selecting from odd numbers. Only odd numbers ಅನ್ನ ಸೆಲೆಕ್ಟ್ ಮಾಡಬೇಕು. ಸೊ p of a is equals to n of a by n of s. See, what is n of a? See, 10 ಆಗಿರುತ್ತೆ. What is n of s? 20 ಆಗಿರುತ್ತೆ. ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡಬಹುದು. 0 0 get cancel, that is remaining 1/2 ಆಗಿರುತ್ತೆ. ಬೇಕಿದ್ರೆ ನೀವು ಅದನ್ನ ಡೆಸಿಮಲ್ ಅಲ್ಲಿ ಕೂಡ ಬರೀಬಹುದು. 1/2 ಅಂದ್ರೆ ಡೆಸಿಮಲ್ ಫಾರ್ಮ್ 0.5 ಆಗತ್ತೆ. ನೋಡಿ, ಇದುವರೆಗೂ ನೀವು ಎಲ್ಲಾ 2 ಮಾರ್ಕ್ಸ್ ಕ್ವೆಶನ್ಸ್ ಅನ್ನ ನೋಡಿದೀರಾ. ಸೊ ಇದನ್ನ ಈಸಿಯಾಗಿ ನೀವು ಕಲ್ತ್ಕೋಬಹುದು. ಏನಾದ್ರೂ ಡೌಟ್ಸ್ ಇದ್ರೆ ಮಧ್ಯ ಪಾಸ್ ಮಾಡಿ ಇನ್ನೊಂದ್ಸಲ ವಿಡಿಯೋನ ನೋಡಿ. ಹಾಗೂ ಡೌಟ್ ಬಂತು ಮತ್ತೆ ಯಾವ್ದಾದ್ರು ಕ್ವೆಶನ್ ನ ಸಾಲ್ವ್ ಮಾಡ್ಬೇಕು ಅಂತ ನಿಮ್ಗೆ ಬೇಕಾಗಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಬಹುದು.